ನಮಸ್ಕಾರ ಸ್ನೇಹಿತರೆ, ಎಸ್ ಐ ಟಿ ಎಸ್ ಕರ್ನಾಟಕ ತಂತ್ರಾಂಶದಲ್ಲಿ ಸೆಕ್ಷನ್ ಕ್ರಿಯೇಟ್ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸಾಮಾನ್ಯವಾಗಿ ಸ್ಟ್ಯಾಂಡರ್ಡ್ಗಳಲ್ಲಿ ಏನಪ್ಪ ಅಂದರೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿಗೆ ಇರುವಾಗ ನಾವು ಮತ್ತೊಂದು ಸೆಕ್ಷನನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಸೆಕ್ಷನ್ ಕ್ರಿಯೇಟ್ ಮಾಡಬೇಕಾದ್ರೆ ನೀವು ಮೊದಲಿಗೆ ನಿಮ್ಮ ಸ್ಕೂಲ್ STS ಒಂದು ಲಾಗಿನ್ ಆಗಿ, ನಾನು ಲಾಗಿನ್ ಆಗಿದ್ದೇನೆ. ಈ ಒಂದು ಹೋಮ್ ಪೇಜ್ನಲ್ಲಿ ಸೆಕ್ಷನ್ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಆಪ್ಷನ್ ಅಥವಾ ಮೆನ್ಯೂ ಎಲ್ಲಿದೆಯಪ್ಪ ಅಂದರೆ, ನೀವು ಇಲ್ಲಿ ಸ್ಕೂಲ್ ಏನೊಂದು ಎಡಗಡೆ ಇರತಕ್ಕಂಥ ಮೆನುಗಳಲ್ಲಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಮೆನು ಕ್ಲಿಕ್ ಮಾಡಿ, ಕ್ರಿಯೇಟ್ ಸೆಕ್ಷನ್ ಮೆನು ಕ್ಲಿಕ್ ಮಾಡಿ, ಆ್ಯಡ್ ಸೆಕ್ಷನ್ಸ್ ಅಂತ ನಿಮಗೆ ವಿಂಡೋ ಬರುತ್ತೆ. ಇಲ್ಲಿ ಸಿಲೆಬಸ್ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸಿಲೆಬಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಟೇಟ್ ಅಂತ ಸೆಲೆಕ್ಟ್ ಮಾಡ್ಕೋತೇನೆ. ಸ್ಟ್ಯಾಂಡರ್ಡ್, ಇಲ್ಲಿ ನೀವು ಯಾವ ಒಂದು ತರಗತಿಗೆ ಸೆಕ್ಷನನ್ನು ಕ್ರಿಯೇಟ್ ಮಾಡಬೇಕು ಅಂತ ಇದ್ದೀರಿ ಆ ಒಂದು ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಕ್ಷನ್ ಟೈಪ್ ಇದೆ, ಇಲ್ಲಿ ಬೈ ಡಿಫಾಲ್ಟ್ ಆಗಿ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಅಂತ ಒಂದು ಸೆಕ್ಷನ್ ಟೈಪ್ ಶೋ ಆಗ್ತಿರುತ್ತೆ, ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೀಡಿಯಮ್ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ನಮ್ಮ ಮೀಡಿಯಮ್ ಇಲ್ಲಿ ಶೋ ಆಗುತ್ತೆ, ಕನ್ನಡ ಅಂತ ಇದೆ, ನಾನು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ನೆಕ್ಸ್ಟ್ ಇಲ್ಲಿ ಕ್ರಿಯೇಟ್ ಸೆಕ್ಷನ್ ಅಂತಕ್ಕಂಥ ಒಂದು ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ಬೋದು, ಆರ್ ಯು ಶ್ಯೂರ್ ಯು ವಾಂಟ್ ಟು ಕ್ರಿಯೇಟ್ ಸೆಕ್ಷನ್ ಅಂತ ಕೇಳುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಇಲ್ಲಿ ನೋಡಬಹುದು ಸೆಕ್ಷನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ನಿಮಗೆ ಈ ರೀತಿ ಗ್ರೀನ್ ಟಿಕ್ ಮಾರ್ಕ್ನೊಂದಿಗೆ ಬರುತ್ತೆ. ಮತ್ತು ಇಲ್ಲಿ ಕೆಳಗಡೆ ಲಿಸ್ಟ್ ಆಫ್ ಸೆಕ್ಷನ್ಸ್ ಅಂತ ಒಂದು ಟೇಬಲ್ ಇದೆ, ಇಲ್ಲಿ ಶೋನಲ್ಲಿ ಆಲ್ ಅಂತ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ. ಸೊ ಈ ಒಂದು ಟೇಬಲ್ನಲ್ಲಿ ಸ್ಕೂಲ್ನಲ್ಲಿ ಆಲ್ರೆಡಿ ಇರ್ತಕ್ಕಂತಹ ಸ್ಟ್ಯಾಂಡರ್ಡ್ಗಳು ಮತ್ತು ಆ ಸ್ಟ್ಯಾಂಡರ್ಡ್ ವೈಸ್ ಇರ್ತಕ್ಕಂತಹ ಸೆಕ್ಷನ್ಗಳೆಲ್ಲ ಶೋ ಆಗ್ತಿರುತ್ತೆ, ಸಿಲೆಬಸ್ ಇರುತ್ತೆ ಮತ್ತು ಸೆಕ್ಷನ್ ಟೈಪ್ ಇದೆ ಮತ್ತು ಮೀಡಿಯಮ್ ಇದೆ. ಆಮೇಲೆ ಪ್ರತಿಯೊಂದು ಸ್ಟ್ಯಾಂಡರ್ಡ್ಗೆ ಕೊನೆಯ ಕಾಲಮ್ನಲ್ಲಿ ಆ್ಯಕ್ಷನ್ ಅಂತ ಒಂದು ಕಾಲಮ್ ಇದೆ, ಇದರಲ್ಲಿ ಎಡಿಟ್ ಮತ್ತು ಡಿಲೀಟ್ ಬಟನ್ಗಳಿವೆ. ನೀವು ಎಡಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಆ ಒಂದು ಸ್ಟ್ಯಾಂಡರ್ಡ್ನ ಒಂದು ಸಿಲೆಬಸ್ ಟೈಪನ್ನು ನೀವು ಅಪ್ಡೇಟ್ ಮಾಡ್ಕೋಬೋದು. ಅಪ್ಡೇಟ್ ಮಾಡಿಕೊಂಡ ಮೇಲೆ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಶ್ಯೂರ್ ಕೇಳುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಆ ಒಂದು ಸೆಕ್ಷನ್ ಅಪ್ಡೇಟ್ ಆಗುತ್ತೆ. ಇಲ್ಲ ಈಗ ಆಲ್ರೆಡಿ ಕ್ರಿಯೇಟ್ ಇರ್ತಕ್ಕಂಥ ಸೆಕ್ಷನನ್ನು ನೀವು ಡಿಲೀಟ್ ಮಾಡಲು ಬಯಸಿದರೆ ಇಲ್ಲಿ ಡಿಲೀಟ್ ಬಟನ್ ಇದೆ, ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಲ್ರೆಡಿ ಇರ್ತಕ್ಕಂತಹ ಸೆಕ್ಷನ್ನು ಡಿಲೀಟ್ ಆಗುತ್ತೆ. ಮತ್ತು ನೀವು ಜಸ್ಟ್ ಏನೊಂದು ಯಾವೊಂದು ಸ್ಟ್ಯಾಂಡರ್ಡ್ಗೆ ಸೆಕ್ಷನ್ ಕ್ರಿಯೇಟ್ ಮಾಡಿರ್ತೀರಿ ಅದು ಈ ಒಂದು ಲಿಸ್ಟ್ ಆಫ್ ಸೆಕ್ಷನ್ಸಲ್ಲಿ ಆ್ಯಡ್ ಆಗಿರುತ್ತೆ. ಸೊ ನಾನು 10ನೇ ತರಗತಿಗೆ ಒಂದು ಏನು ಸೆಕ್ಷನ್ ಕ್ರಿಯೇಟ್ ಮಾಡಿದ್ದೆ ಅದು ಈಗ ಲಿಸ್ಟ್ ಆಫ್ ಸೆಕ್ಷನ್ನಲ್ಲಿ ಆ್ಯಡ್ ಆಗಿದೆ. ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ನಲ್ಲಿ 10 ಅಂತ ಇದೆ, ಸೆಕ್ಷನ್ ಎ ಅಂತ ಬಂದಿದೆ, ಸಿಲೆಬಸ್, ಸೆಕ್ಷನ್ ಟೈಪ್, ಮೀಡಿಯಮ್ ಎಲ್ಲ ನೋಡ್ಬೋದು. ಮತ್ತು ಆ್ಯಕ್ಷನ್ ಕಾಲಮ್ನಲ್ಲಿ ಎಡಿಟ್ ಮತ್ತು ಡಿಲೀಟ್ ಬಟನ್ಗಳಿವೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಒಂದೇ ಮಾತರಂ.